ಮುಂದಿನ ರಾಶಿ ಸಿಂಹರಾಶಿ. ಸಾಕಷ್ಟು ಸಮಯ ಸರಿ ಇಲ್ಲ ಸಿಂಹರಾಶಿ ಅವರಿಗೆ, ತೊಂದರೆಗಳೇ ಅಂತ ಹೇಳ್ತಾ ಇದ್ರಿ. ಈ ವಾರ ಹೇಗಿದೆ ಸಿಂಹರಾಶಿ ಅವರಿಗೆ? ಸಿಂಹ ರಾಶಿಗೆ ಈ ವಾರ ಫಲ ತುಂಬ ಶುಭಫಲವಾಗಿದೆ. ಭಾಳ ಅದ್ಭುತವಾದ ಒಂದು ದಿನ ಅಂತ ಹೇಳುತ್ತೆ. ಪಾಪ ಇಂದಿನ ವಾರದಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ರಿ, ತುಂಬ ತೊಂದರೆಗಳಾಗ್ತಿ. ಎಮ್ಮನ್ ಅಕ್ಷರ ಎಲ್ಲ ಇದ್ದಂಥವ್ರು ಎಮ್ಮನ್ ಅಕ್ಷರದವರೆಲ್ಲ ಕಷ್ಟವನ್ನು ಬಿದ್ದರೆ ಈ ವಾರದಲ್ಲಿ ಏನಾಗೈತಪ್ಪ ಅಂದರೆ ಇಷ್ಟೊಂದು ಯೋಗ ಫಲವನ್ನು ನಿಮಗೆ ಯಾಕೆ ಕೊಡ್ತಂದರೆ, ಗುರು ಸಿಂಹ ರಾಶಿಗೆ ಯೋಗಕಾರಕ. ಸಿಂಹ ರಾಶಿಗೆ ಕುಜ ಮತ್ತು ಗುರುನೇ ಇಬ್ಬರು ಯೋಗಕಾರಕ. ತುಂಬ ಟಾಪ್ ಗ್ರಹಗಳು ಇವರಿಬ್ಬರೇ. ಸಿಂಹ ರಾಶಿಗೆ ಸಿಂಹ ಲಗ್ನಕ್ಕೆ ಗುರು ದಶೆ ಕುಜ ದಶೆ ನಡೆದರೆ ತುಂಬ ರಿಚ್ ಪೀಪಲ್ಸ್ ಆಗ್ತಾರೆ. ಹೆಂಗೆ ವೃಷಭ ಲಗ್ನಕ್ಕೆ ಶನಿ ದಶೆ ನಡೆದ್ರೆ ತುಂಬ ರಿಚ್ ಆಗ್ತೀವೋ ನೋಡಿ, ನಂದು ವೃಷಭ ಲಗ್ನ, ನಂಗೆ ಶನಿ ದಶೆ ನಡಿಬೇಕಾದ್ರೆ ನೇಮ್ ಫೇಮ್ ಎಲ್ಲ ಬಂದಿದ್ದು 100%. ಅದೇ ಥರ ವೃಷಭ ಲಗ್ನಕ್ಕೆ ಸೂರ್ಯ ಕೆಟ್ಟವನು, ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಶನಿ ದಶೆ ಸೂರ್ಯ ಮುಕ್ತಿ ನಮ್ಮ ಪ್ರಾಬ್ಲಮ್ ಅನ್ಬೋದು ನೋಡಿ. ಡಿ ಕೆ ಶಿವಕುಮಾರ್ ವೃಷಭ ರಾಶಿ ಕೃತಿಕ ನಕ್ಷತ್ರ. ಅಧಿಕಾರ ಪವರ್ ಆಸ್ತಿ ಅಂತ ಎಲ್ಲ ಇರುವ ಅಧಿಕಾರ ಮಾತ್ರ ಅವ್ರಿಗೆ ತೊಂದರೆ ಆಗುತ್ತೆ. ಎಷ್ಟು ಕಷ್ಟಪಟ್ಟಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಆದರೂ ಕೂಡ ತೊಂದರೆ ಕೊಡ್ತಾ ಇರುತ್ತೆ. ಸಿಂಹ ರಾಶಿಯವರಿಗೆ ಗುರು 11ನೇ ಮಲ್ಲಿ, ಕುಜ 5ನೇ ಮಲ್ಲಿದ್ದರೆ ನೀವು ಬರ್ದಿಟ್ಟು ಕೇಳಿ, ನೀವು ಸಕಲ ಸಂಪತ್ತು ಐಶ್ವರ್ಯಕ್ಕೆ ದೇವರಿಗೆ ಹತ್ತಿರವಾದ ಮಕ್ಕಳಾಗಿರ್ತೀರ, ದೇವರಿಗೆ ಇಷ್ಟವಾದರಾಗಿರ್ತೀರ. ದೇವರು ನಿಮ್ಗೆ ಎಷ್ಟು ಕಷ್ಟ ಕೊಟ್ಟಿದ್ದು ಅಷ್ಟು ಒಳ್ಳೆ ಫಲವನ್ನು ಕೊಡ್ತಾನೆ. ಜಾಬ್ ಸಿಗೋದು, ಫಾರಿನಲ್ಲಿ ಇಂಡಿಯಾದ ಜಾಬ್ ಸಿಗೋದು, ಮತ್ತು ಪ್ರಾಪರ್ಟಿ ತಗೊಳೋದು, ಯಾವುದಾದ್ರು ಲ್ಯಾಂಡನ್ನು ಮಾರಬೇಕು ಅಂತಿದ್ರೆ ಮಾರಿಬಿಡೋದು, ಒಳ್ಳೆ ಬಾಡಿಗೆ ಮನೆ ಸಿಗೋದು, ಒಳ್ಳೆ ಲೀಜ್ ಮನೆ ಸಿಗೋದು, ಮತ್ತು ಹೊಸ ಬಟ್ಟೆಗಳು ತೆಗೋದು, ಸಂತೋಷವಾಗಿ ಮಾತಾಡ್ಸೋದು. ಈ ಟೈಮಲ್ಲಿ ನೀವೇನಾದ್ರು ಮದುವೆ ವಿಚಾರವನ್ನು ಎತ್ಕೊಂಡು ಮದುವೆ ವಿಚಾರವನ್ನು ನೀವು ಮಾತಾಡ್ತೀರಿ, ಮದುವೆ ಸಂಬಂಧಗಳು ಕ್ಲಿಕ್ ಆಗಿಬಿಡ್ತವೆ. ಮತ್ತು ಲವ್ವನ್ನು ಯಾರು ಮಾಡ್ತಾರೆ ಅವರು ಹೋಗಿ ಹೇಳಿದಾಗ ತುಂಬ ಲಕ್ಕನ್ನು ಕೊಡುತ್ತೆ. ಮತ್ತು ಯಾರೆಲ್ಲ ಲವ್ ಮಾಡ್ತಾಯಿದ್ರ, ಯಾರೆಲ್ಲ ಬಡತನ ಇದೆ, ಇವಾಗ ಒಬ್ಬೊಬ್ಬರು ದೇವ್ರನ್ನ ಪುಣ್ಯಕ್ಕೋಸ್ಕರ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಒಬ್ಬೊಬ್ಬರು, ಅವರೆಲ್ಲ ಪುಣ್ಯಕ್ಕೋಸ್ಕರ ಹೋಗ್ತಾರೆ, ಏನು ಕೇಳೋಕ್ಕೆ ಹೋಗಲ್ಲ. ನಾನು ನಿನ್ನ ಯೋಗ ಇರಲಪ್ಪ ಸಾಕು ಅಂತ. ನಾವೆಲ್ಲ ದೇವ್ರ ಮುಂದೆ ನಿಂತ್ಕೊಂಡ್ರೆ ನಾವೇನು ಕೇಳಲ್ಲ, ಅವ್ರನ್ನ ನೋಡೋಕ್ಕೆ ಮಾತ್ರ ನಾನು ಹೋಗೋದು 100%. ಒಂದೇ ಒಂದು, ನನ್ನ ಹತ್ರ ಜ್ಯೋತಿಷ್ಯ ಯಾರು ಕೇಳಿದಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳಿರೋರಿಗೆ, ನನ್ನ ಹತ್ರ ಕೇಳಿರೋರಿಗೆ, ಸುಮ್ಮನೆ ಇದ್ದವ್ರಿಗೆಲ್ಲ ಒಳ್ಳೇದಾಗಲಿ ಅಂತ. ಇದನ್ನು ಚೆನ್ನಾಗಿ ಅರ್ಥ ಮಾಡಿ ಕೇಳಿ. ನನ್ನ ಹತ್ರ ಯಾರು ಬಂದು ಈ ವಾರ ಕೇಳಿರ್ತೀರೋ, ನಾನು ಈ ವಾರ ಈ ತಿಂಗಳು ಟೆಂಪಲ್ಗೆ ಹೋದರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳಿರ್ತೀನಿ. ಇಲ್ಲಿ ಟಿ ವಿಲಿ ನೋಡೋರ್ಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. 2 ಥರ ಇರುತ್ತೆ. ಇಲ್ಲೇ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ, ಅಲ್ಲಿ ಭಗವಂತನಲ್ಲಿ ಪ್ರೇಯರ್ ಮಾಡ್ತೀನಿ. ಯಾರು ನನಗೆ ಬಲವಾಗಿ ಹೇಳಿದರೆ ಭಾಳ ವಿಶೇಷವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ದಯವಿಟ್ಟು ಯಾರೇ ಇನ್ನು ಮುಂದೆ ಹೋಗ್ಬೇಕಾದ್ರೆ ಈ ಓಂ ಶಕ್ತಿಗೆ ಹೋಗಲಿ, ರಾಘವೇಂದ್ರ ಸ್ವಾಮಿಗೆ ಹೋಗಲಿ, ಅಯ್ಯಪ್ಪ ಸ್ವಾಮಿಗೆ ಹೋಗಲಿ, ನೀವು ಪಿಂಕ್ ಬಟ್ಟೆ ಹಾಕ್ಕೊಂಡೋಗಿ ದೇವ್ರ ಮುಂದೆ ನಿಂತ್ಕೊಂಡು ನೀವು ಏನು ಕೇಳಿದ್ರು ಫಲಿಸುತ್ತೆ. ದಯವಿಟ್ಟು ನೀವು ಅಯ್ಯಪ್ಪ ಸ್ವಾಮಿ ಬ್ಲ್ಯಾಕ್ ಬಟ್ಟೆ ಹಾಕ್ತಿರಲ್ಲ, ನೀವು ಮುಂದೆ ಪಿಂಕ್ ಹಾಕಿ ನೋಡಿ, ನಿಮ್ಗೆ ಆ ವರ್ಷ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಅದೇ ನೀವು ದೇವಸ್ಥಾನದಲ್ಲಿ ಭಾಳ ವಿಶೇಷವಾಗಿ ಯೆಲ್ಲೋ ಕಲರ್ ಬಟ್ಟೆ ಹಾಕಿ ಹೋಗ್ತಾರೆ ಗುರುಗ್ರಹದಂತ, ಅದೇ ಥರ ರೆಡ್ ಕುಜನ್ ಹಾಕ್ತಾರೆ. ನೀವು ಪಿಂಕ್ ಹಾಕಿ ಹೋದಾಗ ದೇವರು ನಿಮಗೆ ನೀವು ಏನು ಕೇಳಿದ್ರು ಎಸ್ ಅಂದ್ಬಿಡ್ತಾನೆ 100%. ಭಾಳ ಜನ ಅಡಿಕ್ಟ್ ಆಗಿರ್ತೀರ. ನೀವು ಪಿಂಕ್ ಬಟ್ಟೆನ ಇನ್ನು ಮುಂದೆ ಯಾವುದೇ ಟೆಂಪಲ್ಗೆ ಪಿಂಕ್ ಸ್ಯಾರಿ, ಪಿಂಕ್ ಡ್ರೆಸ್ಸು, ಪಿಂಕ್ ಶರ್ಟು, ಪಿಂಕ್ ಪಂಚೆ ಹಾಕ್ಯಂಡು ಹೋಗಿ ಆ ವಾರ ನೀವು ಯಾವುದೇ ಒಂದು ನಿಮ್ಮ ಮನೆ ಅಕ್ಕಪಕ್ಕ ಇರೋದು ಪಿಂಕ್ ಡ್ರೆಸ್ಸನ್ನು ನೀವು ಖರೀದಿ ಮಾಡಿ, ಪಿಂಕನ್ನ ಯೂಸ್ ಮಾಡಿ, ನೀವು ಸಖತ್ ದೇವ್ರ ಹತ್ರ ಹೋಗಿ ನೀವು ಪ್ರೇಯರ್ ಮಾಡಿ, ಆ ವಾರದಲ್ಲಿ ನಿಮಗೆ ಕೇಳಿದ್ದೆಲ್ಲ ಆಗುತ್ತೆ. ಭಾಳ ವಿಶೇಷವಾಗಿ ಈ ಬಣ್ಣ ಅಂತವೆ ಪಿಂಕು ಭಾಳ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದರಲ್ಲೂ ಕೂಡ ನೀವು ತಿರುಪತಿಗೆ ಪಿಂಕ್ ಡ್ರೆಸ್ ಹಾಕಿ ಹೋದರೆ ನಿಮಗೆ ಆ ವಾರದಲ್ಲಿ ಬಂಪರ್ ಬೆಳೆ ಹೊಡಿತೀವಿ. ಯಾರೆಲ್ಲ ತಿರುಪತಿ ದರ್ಶನ ಮಾಡ್ತಾರೋ ನೀವು ಪಿಂಕ್ನ ಅತಿ ಹೆಚ್ಚು ಯೂಸ್ ಮಾಡಿ. ಅಲ್ಲಿ ವೈಟ್ ಯೂಸ್ ಮಾಡ್ತಾರೆ, ಚಂದ್ರನ ವೈಟು ಅಂತ ಹೇಳ್ತೀವಿ. ಮನಸ್ಕಾರಕ, ಮನಸ್ಸು ಚಂಚಲ ಆಗುತ್ತೆ ವೈಟು. ಪಿಂಕ್ ಹಂಗಲ್ಲ, ಓನ್ಲಿ ಇನ್ಕಮಿಂಗ್ ಮಾತ್ರ ಜಾಸ್ತಿ. ಇನ್ಕಮಿಂಗ್ ತುಂಬ ಜಾಸ್ತಿ ಮಾಡುತ್ತೆ. ಇನ್ಕಮಿಂಗ್ ಅತಿ ಹೆಚ್ಚು ಕೊಡುತ್ತೆ 100%. ಇನ್ಕಮಿಂಗು ಕೇಳಿದ್ದೆಲ್ಲ ಕೊಡುತ್ತೆ. ಪಿಂಕನ್ನ ಯೂಸ್ ಮಾಡೋಷ್ಟು ಟೆಂಪಲಲ್ಲಿ ತುಂಬ ಲವ್ವಿಗೆ ಅದ್ಭುತವಾದ ಕಾಸ್ಟ್ಯೂಮ್ಸು ಅದ್ರ ಮುಂದೆ ಇಲ್ಲ 100%. ಪಿಂಕಿಗೆ ಅಷ್ಟು ವೈಬ್ರೇಷನ್ ಸಕ್ಸಸ್ ಇರುತ್ತೆ. ಅದನ್ನು ಯೂಸ್ ಮಾಡಿ. ಸಿಂಹ ರಾಶಿ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಒಂದು ಒಳ್ಳೆ ಟಿಪ್ ಕೊಟ್ರಿ ಎಲ್ರಿಗೂ. ಓಕೆ ಗುರು.